ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲ್ ಆಡುವಂಥ ಪಂದ್ಯಗಳಿಗಾಗಲೇ ಫೈನಲೈಸ್ ಆಗಿರುವಂಥದ್ದು. ಹೌದು, ಗ್ರೂಪ್ ಬಿ ತಂಡದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಕ್ವಾಲಿಫೈ ಆದರೆ ಗ್ರೂಪ್ ಎ ತಂಡದಲ್ಲಿ ಇಂಗ್ಲೆಂಡ್ ಮತ್ತು ಬಾಂಗ್ಲಾದೇಶ ಕ್ವಾಲಿಫೈ ಆಗಿರುವಂಥದ್ದು. ಇನ್ನು ಭಾರತ ತಂಡ ಬಾಂಗ್ಲಾದೇಶವನ್ನು ಎರಡನೇ ಸೆಮಿಫೈನಲ್ ಹಣಾಹಣಿ ನಡೆಸ್ತಾ ಇದೆ. ತುಂಬ ವೀಕ್ ಟೀಮು. ಭಾರತ ಆರಾಮಾಗಿ ಈ ಒಂದು ಟೀಮನ್ನು ಬಗ್ಗು ಬಡಿಯೋದು ಗ್ಯಾರಂಟಿ ಅಂತ ಹೇಳ್ಬೋದು. ಆದರೂ ಬಾಂಗ್ಲಾದೇಶ ಕೆಲವೊಂದು ಟೂರ್ನಿಗಳಲ್ಲಿ ಭಾರತವನ್ನು ಸೋಲಿಸಿದೆ, ಅದರಿಂದ ಅವ್ರನ್ನ ಕಡೆಗಣಿಸಲು ಸಾಧ್ಯ ಇಲ್ಲ. ಆದರೂ ಕಾನ್ಫಿಡೆನ್ಸ್ ಅಂತೂ ಇದ್ದಿದೆ ನಮ್ಮ ಭಾರತ ತಂಡಕ್ಕೆ. ಫೈನಲ್ಗೊಂದು ಎಂಟ್ರಿ ಕೊಡ್ತಾರೆ. ಇನ್ನೊಂದು ಕಡೆ ಪಾಕಿಸ್ತಾನ ಏನಾದರೂ ಇಂಗ್ಲೆಂಡ್ ವಿರುದ್ಧ ಜಯ ಗಳಿಸಿದ್ರೆ ಮತ್ತೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನಮಗೆ ನೋಡೋಕೆ ಸಿಗುತ್ತೆ ಅಂತ ಹೇಳ್ಬೋದು. ಅದನ್ನೇ ನಾವು ಆಸೆ ಮಾಡೋಣ. ಇನ್ನೊಂದು ಇದರಲ್ಲಿ ಪಾಕಿಸ್ತಾನ ಜಯ ಗಳಿಸಲಿ ಅಂತ. ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಇನ್ನೊಂದ್ಸಲ ನೋಡ್ಬೋದು. ಇನ್ನೊಂದ್ಸಲ ಮೋಕ ಸಾಂಗ್ ಆಡ್ಬೋದು. ಇನ್ನೊಂದ್ಸಲ ಪಾಕಿಸ್ತಾನವನ್ನು ಸೋಲಿಸ್ಬೋದು. ಇನ್ನೊಂದ್ಸಲ ಪಾಕಿಸ್ತಾನದ ಜನಗಳ ಟಿವಿಯನ್ನು ಓಡಿಸ್ಬೋದು. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ನಮ್ಮ ಭಾರತ ತಂಡ ಫೈನಲ್ಗೆ ಎಂಟ್ರಿ ಕೊಡುತ್ತಾ? ಫೈನಲಲ್ಲಿ ಜಯವನ್ನು ಗಳಿಸುತ್ತಾ? ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.